ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಜಿಶಾನ್ ರವರೇ, ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಆಂಬ್ಯುಲೆನ್ಸ್ ಗಾಡಿ ಓಡುತ್ತೆ ಅಂತ ಹೇಳಿದಾಗ ಒಂದು ನೇಮ್ ಓಡುತ್ತೆ, ಜಿಶಾನ್ ಅನ್ನುವಂಥದ್ದು. ಈ ಆಂಬ್ಯುಲೆನ್ಸ್ ಡ್ರೈವಿಂಗ್ ಮಾಡುವಂಥ ಆಸಕ್ತಿ ಅಥವಾ ಈ ಒಂದು ಇಂಟ್ರೆಸ್ಟ್ ನಿಮಗೆ ಹೇಗೆ ಬಂತು ಮತ್ತು ಎಷ್ಟು ವರ್ಷದಿಂದ ಈ ಒಂದು ಆಂಬ್ಯುಲೆನ್ಸ್ ನ ಬಳಸ್ತಾ ಇದ್ದೀವಿ? ಫಸ್ಟ್ ಆಫ್ ಆಲ್ ನಾನು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಸೇವೆ ಅಂತ ಬಂದೆ, ಒಂದು ಸೇವೆ ಮಾಡಬೇಕಂತ ಬಂದೆ. ಅದರಲ್ಲಿ ನಾನೊಂದು ಟ್ರಸ್ಟಲ್ಲಿ ಕೆಲಸಕ್ಕಿದ್ದೆ, ಒಂದು ಡ್ರೈವರ್ ಲೆಕ್ಕದಲ್ಲಿದ್ದೆ. ಅಲ್ಲಿಂದ ನಂಗೆ ಏನಾಯಿತು, ಹಲವಾರು ಇನ್ಸಿಡೆಂಟ್ ನೋಡಿದೆ, ಯಾರ್ಯಾರ ಕಷ್ಟದಲ್ಲಿ ಹೆಂಗಿದ್ರು ಏನಿದ್ರು ಆ ಟೈಪಲ್ಲಿ ಅವರಿಗೆ ಒಂದು ಸೇವೆ ಮಾಡಬೇಕಂತ ಹೇಳಿ ಮನಸ್ಸಲ್ಲಿ ಬಂದು ಆಂಬ್ಯುಲೆನ್ಸ್ ಫೀಲ್ಡಿಗೆ 16 ವರ್ಷ ಆಯಿತು. ಫಸ್ಟ್ ಬಂದಿದ್ದು ನಾನೊಂದು ಡ್ರೈವರ್ ಆಗಿ. ಈಗ ಆಲ್ಮೋಸ್ಟ್ ಎಲ್ಲರ ಪ್ರೀತಿ ಇದ್ರಿಂದ ನಾನು ಗಾಡಿಗಳು ಮಾಡಿದ್ದೀನಿ, ಇಡೀ ಡಿಸ್ಟಿಕಲ್ಲಿ ಒಂದು ಮಾಡಿದ್ದೀನಿ. ಚಿಕ್ಕಮಗಳೂರು ಡಿಸ್ಟಿಕ್ ಇರಲಿ, ಇಲ್ಲ ಹಾಸನ ಡಿಸ್ಟಿಕ್ ಇರಲಿ, ಬೆಂಗಳೂರು, ಮಂಗಳೂರು, ಹಲವಾರು ಡಿಸ್ಟಿಕಲ್ಲಿ ನಾನೊಂದು ಗಾಡಿಗಳಿದೆ. ಹಲವಾರು ಟೈಪಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಡ್ರೈವಿಂಗ್ ಮಾಡುವಾಗ ತುಂಬಾ ಸವಾಲುಗಳಿರುತ್ತೆ. ಏನೇನು ಸವಾಲುಗಳು ನಿಮಗೆ ಎದುರಿಸಬೇಕಾಗುತ್ತೆ ಈ ಒಂದು ಫೀಲ್ಡ್ ಅಲ್ಲಿ? ಫಸ್ಟ್ ಆಫ್ ಆಲ್ ನಾವು ಇಲ್ಲಿಂಗ್ ಹೋಗ್ಬೇಕಾದ್ರೆ ಒಂದು ಟಾರ್ಗೆಟ್, ಅದು ಇನ್ಸಿಡೆಂಟ್ ಯಾವ ಟೈಪ್ ಸಿಚುವೇಶನ್ ಇರುತ್ತೆ ಪೇಷಂಟ್ ಅಂತ ಹೇಳಿದ್ರೆ ಅದು ಮಾತಾಡಕ್ಕೆ ಆಗಲ್ಲ. ಆ ಟೈಪ್ ಸಿಚುವೇಶನ್ ಇರುತ್ತೆ. ಒಂದು ಹಾರ್ಟ್ ಪೇಷಂಟ್ ಇರ್ಬೋದು, ನಮ್ಗೆ ಈ ಕಡೆ ಎಲ್ಲ RTA, ಪಾಯ್ಸನ್ ಕೇಸು, ಹ್ಯಾಂಗಿಂಗ್ ಕೇಸು ಆ ಕಡೆ ಎಲ್ಲ ಜಾಸ್ತಿ. ನಮಗೆಲ್ಲ ಟೈಮಿಂಗ್ ಇರಲ್ಲ. ಆಲ್ಮೋಸ್ಟ್ ನಾವು ಇಲ್ಲಿಂದ ಹಾಸನಿಗೆ ಹೋಗ್ಬೇಕು, ಒಂದು ಅರ್ಧ ಗಂಟೆ ಅಲ್ಲಿ ಹೋಗ್ಬೇಕು. ನಮ್ಗೆ ರೋಡ್ ಏನು ಹೆಂಗಿದೆ ನಿಮ್ಗೆಲ್ಲ ಗೊತ್ತಲ್ಲ. ಇಲ್ಲಾಂದ್ರೆ 1 ಗಂಟೆ ಬೇಕು. ಅದರಲ್ಲಿ ನಾವು 0 ಟ್ರಾಫಿಕ್ ತಗೊಳ್ತೀವಿ. ಆಮೇಲೆ ನಮ್ದು ಇಡೀ ಡಿಸ್ಟಿಕ್ ಅಲ್ಲಿ ಒಂದು ಗ್ರೂಪ್ಗಳಿದೆ, ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಮಾಡ್ತೀವಿ, ಆ ಟೈಮಲ್ಲಿ ಹೋಗ್ತೀವಿ. ಅಂದ್ರೆ ನಮ್ಗೆ ಮೇನ್ ಇರೋದು ನಾವು ನಿಮಾನ್ಸಿಗೆ ಹೋಗ್ತೀವಿ, ಬೋರಿಂಗು ಆ ಕಡೆ ಎಲ್ಲ ಹೋಗ್ತೀವಿ. ಆಲ್ಮೋಸ್ಟ್ ನಮ್ಮ ಕಡೆ ಇಲ್ಲೆಲ್ಲ ಹಾಸ್ಪಿಟಲ್ಗಳು ನಿಮ್ಗೆಲ್ಲ ಗೊತ್ತಿದೆ. ವೀಕ್ಷಕರೇ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ. ಅದಕ್ಕೋಸ್ಕರ ನಾವು ಏನಾದ್ರೂ ನಾವು ರೆಫರ್ ಮಾಡಿದ್ರೆ ನಾವು ಅಲ್ಲಿ ಹೋಗ್ಲೇಬೇಕು. ಅದರಲ್ಲಿ ನಾವು ಟ್ರಾಫಿಕ್ ಮೇನ್ ಇರೋದು ನಮ್ಗೆ ಟ್ರಾಫಿಕ್. ತುಂಬಾ ಜನ ಏನ್ ಗೊತ್ತಾ, ನಾವು ಸೈರನ್ ಹಾಕೊಂಡು ಬಂದ್ರು ಕೂಡ ಸೈಡ್ ಅಲ್ಲಿ ಹೋಗಲ್ಲ. ಆ ಟೈಪ್ ಅಲ್ಲಿ ನಮ್ಗೆ ಕ್ರಿಟಿಕಲ್ ಹಿಂದೆ ತುಂಬಾ ಕ್ರಿಟಿಕಲ್ ಇರುತ್ತೆ, ಪೇಷಂಟ್ ಹೋಗ್ಲೇಬೇಕಾಗತ್ತೆ. ಅರ್ಧ ಗಂಟೆಯಲ್ಲಿ ಇರ್ಬೇಕು, ಇಲ್ಲ ಬೆಂಗಳೂರಿಗೆ ತಲುಪೋದಿರತ್ತೆ. ಎಲ್ಲ ನಾವು ಸಾಧಾರಣ ಹಾಸ್ಪಿಟಲ್ಗಳು ಅಕಡೆ ಇರೋ ಕಾರಣ ನಮಗೂ ಎಮರ್ಜೆನ್ಸಿ ಹೋಗ್ಲೇಬೇಕಾಗತ್ತೆ. ಈಗ ನೀವು ಹೇಳಿದ್ರಿ ಎಮರ್ಜೆನ್ಸಿ ರೋಗಿಗಳನ್ನ ಕರ್ಕೊಂಡು ಹೋಗುವಾಗ ಏನೋ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ನಾವು ಮೆಸೇಜ್ ಅನ್ನು ಹಾಕ್ತೀವಿ ಅಥವಾ 0 ಟ್ರಾಫಿಕ್ ನ ಅವಶ್ಯಕತೆ ಇರುತ್ತೆ ಅಂತ. ಆ ಟೈಮ್ ಅಲ್ಲಿ ಸಾರ್ವಜನಿಕರ ಪ್ರತಿಕ್ರಿಯೆ ನಿಮಗೆ ಹೇಗಿರುತ್ತೆ? ನಮ್ದು ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ವಿಂಗ್ ಅಂತ ಏನಿದೆ, ನಮ್ದೊಂದು ಟ್ರಸ್ಟ್ ಇದ್ದಿದೆ, ಒಂದು ಸಂಘಟನೆ ಮಾಡ್ಕೊಂಡಿದೆ ಆಂಬ್ಯುಲೆನ್ಸ್ ಇಂದ. ಅದ್ರಲ್ಲಿರ್ಲಿ, ಮತ್ತೆ ನಮ್ದು ಈಗ ಜೀವ ಏನಿದೆ ಅದರಲ್ಲೂ ಗ್ರೂಪ್ಸ್ಗಳಿದೆ. ಹಲವಾರು ಡಿಸ್ಟಿಕ್ ಅಲ್ಲಿ ನಮ್ದೊಂದು ಟೀಮ್ಗಳಿದೆ. ಆ ಟೀಮ್ ಅಲ್ಲೂ ನಾವು ಅದು ಗ್ರೂಪ್ಗಳು ಅಪ್ಡೇಟ್ ಮಾಡಿದ ತಕ್ಷಣ ಅವ್ರೇನ್ ಮಾಡ್ತಾರೆ, SP ಆಫೀಸಿಗಲ್ಲೆಲ್ಲ ಒಂದು ಇದು ತಗೊಂಡು 0 ಟ್ರಾಫಿಕ್ ಲೆಕ್ಕದಲ್ಲಿ ಮಾಡ್ಕೊಡ್ತಾರೆ. ಅದು ನಾವು ಸಪೋರ್ಟೇಬಲ್ ಮೇನ್ ಇರೋದು ಜನರಿಂದೆ. ನಾವ್ ಏನಿರೋದು ಅವ್ರಿಂದ ತಲುಪಬೇಕು. ಅವ್ರು 0 ಎಷ್ಟು ನಾವು ಕ್ಲಿಯರ್ ಮಾಡ್ಕೊಡ್ತಾ ಅದರಿಂದ ನಾವು ತಲುಪಿಸಿ ಪ್ರಾಣ ಉಳಿಸ್ಬೋದು. ಈಗ ಆಂಬ್ಯುಲೆನ್ಸ್ ಫೀಲ್ಡ್ಗೆ ಇಳಿದ ನಂತರ ನೀವು ಎಷ್ಟು ಪೇಷಂಟ್ಗಳನ್ನ ಕರ್ಕೊಂಡು ಹೋಗಿರ್ಬೋದು? ನಿಮಗೆ ಲೆಕ್ಕ ಇಡ್ಲಿಕ್ಕೆ ಕಷ್ಟ ಇರ್ಬೋದು, ಅದು ನಿಮಗೆ ಲೆಕ್ಕ ಇರುವಾಗ ಎಷ್ಟು ಪೇಷಂಟ್ಗಳು ನೀವು ಕರ್ಕೊಂಡು ಹೋಗಿರೋದು ಒಂದು ಅಂದಾಜು ಕೌಂಟ್ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ಇನ್ಸಿಡೆಂಟ್ ಯಾವಾಗ ಆಗತ್ತೆ, ಮನೇಲಿ ಮಲಗಿರ್ತೀವಿ ಬನ್ನಿ ಅಂತಾರೆ, ರಾತ್ರಿ ಮನೆಗೆ ಹಿಂಗು ನುಗ್ಗಿರ್ತೀವಿ, ಮತ್ತೆ ಒಂದು ಕ್ರಿಟಿಕಲ್ ಕೇಸ್ಗಳು ಬಂದೆ ಅಂತಾರೆ, ಹೇಳಕ್ಕಾಗಲ್ಲ. ಆ ಟೈಮಲ್ಲಿ ಹಲವಾರು ಪೇಷಂಟ್ಗಳು ಹಲವಾರು ಟೈಪ್ ಅಲ್ಲಿ ಹಲವಾರು ತರದಲ್ಲಿ ತಗೊಂಡ್ರೆ ಒಂದು ಕೌಂಟ್ ಇಟ್ಕೊಳಕ್ ಆಗಲ್ಲ, ಕೌಂಟ್ ಲೆಕ್ಕನೇ ಮಾಡಕ್ ಆಗಲ್ಲ. ಈಗಾಗಲೇ ತುಂಬಾ ಪೇಷಂಟ್ ಕರ್ಕೊಂಡು ಹೋಗಿದ್ದೀರಿ, ಲೆಕ್ಕನೇ ಇಲ್ದಿರೋ ಪೇಷಂಟ್ ಕರ್ಕೊಂಡು ಹೋಗಿದ್ದೀರ. ಇಷ್ಟು ಪೇಷಂಟ್ ಕರ್ಕೊಂಡು ಹೋಗಿರುವಾಗ ಎಲ್ಲಾನು ಈಸಿ ಅನ್ನಲ್ಲ. ಏನಂದ್ರೆ ಒಂದು ಆಂಬ್ಯುಲೆನ್ಸ್ ಅಲ್ಲಿ ರೋಗಿಗಳು ಇರ್ತಾರೆ, ಅವ್ರ ಕುಟುಂಬದವರು ಇರ್ತಾರೆ, ಅವರ ಫೀಲಿಂಗ್ಸ್ ಇರುತ್ತೆ, ಅವರ ನೋವಿರುತ್ತೆ, ಎಲ್ಲೋ ಏನು ಜೀವೋಗ ಪರಿಸ್ಥಿತಿ ಕೂಡ ಇರುತ್ತೆ. ಅಂತ ಕಷ್ಟದ ಮೂಮೆಂಟ್ ಅಲ್ಲಿ ನೀವು ಯಾವ ರೀತಿ ಸೇಫ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಬಿಡಕ್ ಸಾಧ್ಯವಾಗುತ್ತೆ ನಿಮ್ಮಿಂದ? ಮೇನ್ ಏನಿರೋದು ಸಪೋರ್ಟೇಬಲ್ ನಮ್ಗೆ ಇರೋದು ನಮ್ಮ ಕ್ರಿಟಿಕಲ್ ಕೇಸಿಗೆ ವೆಂಟಿಲೇಟ್ರು, ಮಾನಿಟ್ರು, ಸಿರಂಜ್ ಪಂಪು ಅದರಲ್ಲಿರುತ್ತೆ. ಮೇಂಟೆನೆನ್ಸ್ ಮೇನ್ ಇರೋದು ನಮ್ದು ಸ್ಟಾಫ್ ಇರುತ್ತೆ ಒಂದು. ಆಮೇಲೆ ಏನ್ ಗೊತ್ತಾ, ನಂಗೆ ಆ ಟೈಮಲ್ಲಿ ನಂಗೆ ಹಲವಾರು ಪೇಷಂಟ್ಗಳಿಗೆ ತಗೊಂಡೋಗ್ಬೇಕು. ಏನಾದ್ರೆ ಒಂದು ಇನ್ಸಿಡೆಂಟ್ ಬರುತ್ತೆ. ಒಂದು ಪೇಷಂಟ್ ನಾನು ಆಲ್ರೆಡಿ ನನ್ನ ಹತ್ರ ಒಂದು ಡೆಂಗು ಜ್ವರದೊಂದು ಪಾಪು ಇತ್ತು. ಅದ್ ಕರ್ಕೊಂಡು ಹೋಗ್ಬೇಕಾದ್ರೆ ಸಡನ್ ರೀಸೆಂಟ್ ಆಗಿ ಒಂದು ಮುಂದೆನೆ ಒಂದು KSRTC ಬಸ್ ಒಂದು ಟೆಂಪೋ ಹೊಡಿಯುತ್ತೆ. ಟೆಂಪೋ ಹಾರೋ ಕೆಳಗ್ ಬೀಳತ್ತೆ.
ಈಗ ನಾನು ತಗೊಂಡು ಹೋಗ್ಲಾ ಏನಂತ ಅರ್ಥ ಆಗಲ್ಲ. ಅದ್ರಲ್ಲಿ ಏನ್ ಮಾಡ್ತೀನಿ, ಒಂದೊಂದು ಮತ್ತೆ ಅವ್ರ ಪೇಷಂಟಿಗೆ ಕೇಳ್ತೀನಿ ನಾನು. ಮತ್ತೆ ಆ ಪೇಷಂಟಿಗೆ ಪಾಪು ಇರುತ್ತೆ, ನಂದು ಹೆಂಗ್ ಇಟ್ಕೊಂಡು 10-16 ಜನ ಇರ್ತಾರೆ. ಅದು 16 ಜನದಲ್ಲಿ ಕೈ ಹಾಕಿದ್ರು ನಿಲ್ಸಲ್ಲ. ನಾನು ಅಡ್ಡ ಆಂಬುಲೆನ್ಸ್ ನಿಲ್ಸಿ, ಆಮೇಲೆ ಬಸ್ ಗೀಸ್ ಅವರೆಲ್ಲ ಬಂದು ನಿಲ್ಸಿ, ಆಮೇಲೆ ಅವ್ರು ಎತ್ಕೊಂಡು 16 ಜನದಲ್ಲಿ 10 ಜನ ಕ್ರಿಟಿಕಲ್ ಇದ್ರು, 10 ಜನಕ್ಕೆ ಅದ್ರಲ್ಲಿ ಕರ್ಕೊಂಡು ಹೋಗ್ತೀನಿ. ಅದೊಂದು ಇನ್ಸಿಡೆಂಟು ತುಂಬಾ ಫೀಲ್ಫುಲ್ಲಿ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಈಗ ನೀವು ಯಾವುದೇ ಒಬ್ಬ ಪೇಷಂಟ್ ನ ಕರ್ಕೊಂಡು ಹೋಗುವಾಗ ಅದನ್ನು ಆರಾಮಾಗಿ ಹೋಗಿ ಏನು ಮುಟ್ಟಕ್ಕೇನೋ ಆಗುವಂಥದ್ದಲ್ಲ, ಅದು ವೇಗವಾಗಿ ಹೋಗ್ಬೇಕು. ಆ ವೇಗವಾಗಿ ಹೋಗುವಾಗ ನಿಮ್ಮ ಮನಸ್ಸು, ನಿಮ್ಮ ಬಾಡಿ ನಿಮ್ ಕಂಟ್ರೋಲ್ ಸಿಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ನೀವು ಹೇಳಿದ್ದು ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಅದ್ರಲ್ಲೊಂದು ಚಾಲೆಂಜಿಂಗ್ ಇರುತ್ತೆ ನಮ್ಗೆ. ಏನಂತ ಹೇಳಿದ್ರೆ, ಪೇಷಂಟಿಗೂ ನಾನು ಸೇಫ್ಲಿ ಕರ್ಕೊಂಡು ಹೋಗ್ಬೇಕು, ನಾನು ಸೇಫ್ಟಿ ನೋಡ್ಬೇಕು. ಯಾಕಂದ್ರೆ ನಮ್ದು ಮನೇಲಿ ಕಾಯ್ತಾ ಇರ್ತಾರೆ ನಮ್ಗೋಸ್ಕರ ಆ ಸೇಫ್ಲಿ ಬರ್ಲಿ, ಅದೋಗ್ಲಿ ಅಂತ. ಅದ್ರಲ್ಲೂ ನಮ್ಗೆ ಅದಕ್ಕಿಂತ ಜಾಸ್ತಿ ಪ್ರೇಯರ್ ಇರುತ್ತೆ. ಪ್ರೇಯರ್ ಇರುತ್ತೆ ಅಂದ್ರೆ ಅದಕ್ಕೆ ಅಷ್ಟು ಕ್ರಿಟಿಕಲ್ ನಾವು ಕರ್ಕೊಂಡೋಗಿ ಸೇಫ್ಲಿ ಅವ್ರಿಗೆ ರೀಚ್ ಮಾಡೋ ತನಕ ನಮ್ಗೆ ಒಂದು ಮನ್ಸಲ್ಲಿ ಇದಾಗ್ತಾ ಇರತ್ತೆ. ನಮ್ದು ಸೇಫ್ ನೋಡ್ಲೇಬೇಕಾದ್ರಲ್ಲಿ. ಈ ರೀತಿ ಹೋಗುವಾಗ ಕೆಲವೊಂದು ಕ್ರಿಟಿಕಲ್ ಪೇಷಂಟ್ ಗಳು ಇರ್ತಾರೆ. ಆ ದಾರಿ ಮಧ್ಯೆಯಲ್ಲಿ ಆ ಪೇಷಂಟ್ ತೀರ್ಕೊಂಡೋಗಿರೋ ಇಂಥ ಘಟನೆಗಳು ನಿಮ್ಮ ಆಂಬುಲೆನ್ಸ್ ನಲ್ಲಿ ಅಥವಾ ನೀವು ಇರುವಾಗ ನಡೆದಿದ್ಯಾ? ತುಂಬಾ ಬೇಜಾರಾಗುತ್ತೆ ಒಂಥರ. ನಾವೇನ್ ಗೊತ್ತಾ, ಪೂರ್ತಿ ಏನ್ ಮಾಡೋದು, ನಾವು ಎಲ್ಲಾ ಅದು ಪ್ರಯತ್ನ ಮಾಡಿರ್ತೀವಿ. ಹಂಗಿದ್ರು ಒಂದೊಂದು ಇನ್ಸಿಡೆಂಟ್ ಏನಿರುತ್ತೆ, ತುಂಬಾ ಬ್ಯಾಡ್ ಕಂಡೀಷನ್ ಅಲ್ಲಿ ಒಂದೊಂದು ಡೆತ್ ಆಗೋದು ಇರುತ್ತೆ ಚಾನ್ಸಸ್. ಅದ್ರಲ್ಲಿ ಹಲವಾರು ಆಗಿಲ್ಲ ಅಂತ ಏನಿಲ್ಲ, ಹಲವಾರು ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಟೈಪ್ ಸಿಚುವೇಶನ್ ಟೈಮ್ ನಮ್ಗೆ ಮೇನ್ ಇರೋದು ಟೈಮಿಂಗು. ಆ ಟೈಮಿಂಗ್ ಡಾಕ್ಟರ್ ಏನಂತ 1 ಗಂಟೆ ಅರ್ಧ ಗಂಟೆ, ನಮ್ಗಲ್ಲಿ 2 ಗಂಟೆ ಇರುತ್ತೆ. 2 ಗಂಟೆಗೆ ಹೊತ್ತಿಗೆ ಹೋಗ ಅಷ್ಟು ಇರ್ಬೇಕು. ಅದು 1.5 ಗಂಟೆ 1 ಗಂಟೆಲಿ ಹೋಗಕ್ ಆಗಲ್ಲ. ಹಂಗೆ ತುಂಬಾ ಈ ಟೈಪ್ ಆಗಿದೆ. ಜಿಶನ್ ಅವರು, ಇದು ಬಹು ಮುಖ್ಯವಾದ ಪ್ರಶ್ನೆ. ಏನು ಅಂತ ಹೇಳಿದ್ರೆ, ಡ್ರೈವರ್ಗೆ ಗೊತ್ತಿರುತ್ತೆ ನಾನು ಈ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಇಷ್ಟು ಕಮಿಷನ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಅನ್ನೋದು ರೂಮರ್ ಇದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಯ್ತು ಈ ಕ್ವಶನ್ ಕೇಳಿದ್ದು. ನಾನು ಈಗ ಎಲ್ಲ ಡೌಟಿಗೆ ಕ್ಲಿಯರ್ ಮಾಡ್ತೀನಿ. ಎಲ್ಲ ಆಂಬುಲೆನ್ಸ್ ಡ್ರೈವರು ಈ ಟೈಪ್ ಇರಲ್ಲ. ಸಾಧಾರಣಗಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ನೋಡಿರ್ಬೋದು, ಮೆಡಿಕಲ್ ಫೀಲ್ಡ್ ಇದು ಮಾಫಿಯಾ ಟೈಪ್ ನಡೀತೈತೆ. ವೀಕ್ಷಕರೇ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅಮೂಲ್ಯ ಸಲಹೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ಕೊಂಡು, ಅಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ. ಧನ್ಯವಾದಗಳು.